ಎಲ್ಲರಿಗೂ ವಿಶೇಷವಾಗಿ ಇವತ್ತು, ಯಾಕಂದರೆ ಪಂಚಾಂಗವನ್ನು ನಾವು ಪ್ರತಿನಿತ್ಯವೂ ಕೂಡ ನಾವು ಕೇಳಬೇಕಂತೆ. ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ, ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಭಾನುವಾರ. ಯಾಕೆಂದರೆ ನಮಗೆ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹ ಇವತ್ತು ಭೂಮಿಗೆ ಬಂದ ದಿವಸ, ಅವತಾರ ಮಾಡಿದಂಥ ದಿವಸ. ಹಾಗಾಗಿ ಚತುರ್ದಶಿ ಭಾನುವಾರ, ಸ್ವಾತಿ ನಕ್ಷತ್ರ, ವ್ಯತಿಪಾತ ಯೋಗ, ಗರಿಜಾ ಕರ್ಣ, ಇದು ಇವತ್ತಿನ ಪಂಚಾಂಗ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಬಂಧುಗಳಿಂದ ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಾಸ. ಅಂದರೆ ನಾವು ಯಾವುದೇ ರೀತಿಯಲ್ಲಿ ಬಂಧುಗಳೆಲ್ಲ ಹತ್ರ ಯಾವುದೇ ರೀತಿ ವ್ಯವಹಾರವನ್ನು ಇಟ್ಕೊಳ್ಬಾರ್ದು. ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಧನ್ವಂತರಿ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ನಾವು ಪಡೆಯಬಹುದು. ಇನ್ನು ಮಿಥುನ ರಾಶಿ, ಕಣ್ಣಿನ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ಆದಷ್ಟು ನಮಗೆ ಆಹಾರದಲ್ಲಿ ಅಥವಾ ಸಮಯಕ್ಕೆ ಸರಿಯಾಗಿ ನಾವು ಆಹಾರ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆದಷ್ಟು ನಾವು ಇವತ್ತಿನ ದಿವಸ ಆದಿತ್ಯ ಹೃದಯವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಕರ್ಕಾಟಕ ರಾಶಿ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ಇವತ್ತು ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಧನ್ವಂತರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿ, ಪಾದಗಳಲ್ಲಿ ತೊಂದರೆ ಬರತಕ್ಕಂತಹ ಸಾಧ್ಯತೆ. ಹಾಗಾಗಿ ಇವತ್ತಿನ ದಿವಸ ಆದಷ್ಟು ನಾವು ಗೌರಿ ಅಷ್ಟೋತ್ತರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ತುಲಾರಾಶಿ, ಲಾಭದಾಯಕ ದಿನ. ಇವತ್ತಿನ ದಿವಸ ನಾವು ಅಂದುಕೊಂಡಂಥ ಕೆಲಸ ಆಗತಕ್ಕಂಥದ್ದು. ಹಾಗಾಗಿ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ, ಸಂಗಾತಿಯಿಂದ ಮನಸ್ತಾಪ ಆಗತಕ್ಕಂಥದ್ದು. ಹಾಗಾಗಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಧನುರಾಶಿ, ವೃತ್ತಿಯಲ್ಲಿ ಅಸಮಾಧಾನ ಆಗತಕ್ಕಂತಹ ಸಾಧ್ಯತೆ. ಸಪ್ತಶತಿ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿ, ವಾಗ್ವಾದ ಆಗತಕ್ಕಂಥದ್ದು, ಘರ್ಷಣೆ ಉಂಟಾಗತಕ್ಕಂಥದ್ದು. ಹಾಗಾಗಿ ಈಶ್ವರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿ, ವ್ಯಸನಗಳಿಗೆ ತುತ್ತಾಗತಕ್ಕಂತಹ ಸಾಧ್ಯತೆ. ಯಾವುದೋ ರೀತಿಯಲ್ಲಿ ನಮಗೆ ಮನಸ್ಸು ಇವತ್ತು ಹರಿದಾಡತಕ್ಕಂತಹ ಸಾಧ್ಯತೆ ಬೇರೆ ಬೇರೆ ವಿಚಾರದಲ್ಲಿ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಈಶ್ವರ ಆರಾಧನೆ ಅಥವಾ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿ, ಸಾಲಬಾಧೆ, ಸಾಲಕ್ಕೆ ತುತ್ತಾಗತಕ್ಕಂತಹ ಸಾಧ್ಯತೆ. ದೇಹ ಬಾಧೆ, ದೇಹದಲ್ಲಿ ಶಕ್ತಿ ಕಡಿಮೆ ಆಗತಕ್ಕಂತಹ ಸಾಧ್ಯತೆ. ಹಾಗಾಗಿ ಆದಷ್ಟು ನಾವು ಭಕ್ತಿಯಿಂದ ಇವತ್ತಿನ ದಿವಸ ಭಗವಂತನ ಸ್ಮರಣೆ ಅಥವಾ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಯಾಕಂದರೆ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹ ಇವತ್ತು ಸಾಯಂಕಾಲದಲ್ಲಿ ಅವನ ಅವತಾರ ಮಾಡಿದಂಥ ದಿವಸ. ಯಾವ ರೀತಿ ಬೆಳಗ್ಗೆ ಮುಗಿದು ಸಾಯಂಕಾಲದ ಸಂದರ್ಭದಲ್ಲಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಆದಷ್ಟು ಧ್ಯಾನವನ್ನು ಮಾಡತಕ್ಕಂಥದ್ದು ಅಥವಾ ಜಪವನ್ನು ಮಾಡತಕ್ಕಂಥದ್ದು ಮತ್ತು ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಯಾವ ರೀತಿ ನಾವು ದಾನ ಧರ್ಮವನ್ನು ಮಾಡುತ್ತಾ ಹೋದಾಗೆ ನಮ್ಮ ಎಲ್ಲ ರೀತಿಯಾದಂಥ ಮನಸ್ಸು ಶುದ್ಧವಾಗ್ತಾ ಹೋಗ್ತದೆ ಅಂತ. ಯಾವ ರೀತಿ
ಜಪವನ್ನು ಮಾಡಿದಾಗ ಮನಸ್ಸು ಶುದ್ಧವಾಗ್ತದೆ, ಧ್ಯಾನವನ್ನು ಮಾಡಿದಾಗ ಮನಸ್ಸು ಶುದ್ಧವಾಗ್ತದೆ, ಹಾಗೆ ಪ್ರಾಣಾಯಾಮವನ್ನು ಮಾಡಿದಾಗ ಮನಸ್ಸು ಶುದ್ಧವಾಗ್ತದೆ. ಹಾಗೆ ನಾವು ಯಾರಿಗಾದರೂ ಕೂಡ ದಾನವನ್ನು ಅಥವಾ ಯಾರಿಗಾದರೂ ಕೂಡ ಸಹಾಯ ಮಾಡ್ತಾ ಹೋದಾಗೆ ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗ್ತದೆ ಅಂತೆ. ಯಾಕಂದರೆ ಯಾವ ರೀತಿ ನಾವು ಸ್ನಾನ ಮಾಡಿದಾಗ ನಮ್ಮ ಶರೀರ ಯಾವ ರೀತಿ ಶುದ್ಧವಾಗ್ತದೆಯೋ, ದಾನ ಮಾಡಿದಾಗ ನಮ್ಮ ಮನಸ್ಸು ಶುದ್ಧವಾಗತಕ್ಕಂಥದ್ದು. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.